ತುಂಗಾಭದ್ರಾ ಡ್ಯಾಂನಿಂದ ನೀರು ಬಿಡುಗಡೆಗೆ ಆಗ್ರಹ. ಜುಲೈ 31ಕ್ಕೆ ರೈತರಿಂದ ಬೃಹತ್ ಪ್ರತಿಭಟನೆಗೆ ಸಜ್ಜು. ತುಂಗಾಭದ್ರಾ ಜಲಾಶಯ ಇದು ಕಲ್ಯಾಣ ಕರ್ನಾಟಕ ಭಾಗದ 4 ಜಿಲ್ಲೆಗಳ ಜೀವನಾಡಿ. ಕೃಷಿ, ಕೈಗಾರಿಕೆ ಸೇರಿ ಪ್ರತಿಯೊಂದು ಉದ್ಯಮವೂ ಈ ಜಲಾಶಯದ ಮೇಲೆ ಅವಲಂಬಿತವಾಗಿದೆ. ಆದರೆ ಈ ಬಾರಿ ಜಲಾಶಯ ಭರ್ತಿಯಾಗದ ಕಾರಣ ಸಾಕಷ್ಟು ತೊಂದರೆಗಳು ಎದುರಾಗಿವೆ. ಜಲಾಶಯ ನಿರ್ಮಾಣವಾದಾಗಿನಿಂದ ಗಂಗಾವತಿ ಹಾಗೂ ಕೊಪ್ಪಳ ಭಾಗದ ವಿಜಯನಗರ ಕಾಲುವೆ, ರಾಯಣ್ಣ ಬಸವ ಕಾಲುವೆ ಸೇರಿ ಹಲವು ಕಾಲುವೆಗಳಿಗೆ 11 ತಿಂಗಳ ನೀರು ಬಿಡುಗಡೆ ಮಾಡಲಾಗ್ತಿತ್ತು. ಆದರೆ ಈ ಬಾರಿ ಜಲಾಶಯದಲ್ಲಿ ನೀರು ಕಡಿಮೆ ಇದೆ ಅನ್ನುವ ಕಾರಣವೊಡ್ಡಿ ನೀರಾವರಿ ಇಲಾಖೆ ಕಾಲುವೆಗೆ ನೀರು ಬಿಡೋದನ್ನ ನಿಲ್ಲಿಸಿದೆ. ಇದು ಈ ಭಾಗದ ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಜುಲೈ 31 ಅಂದ್ರೆ ನಾಳೆ ಬೃಹತ್ ಪ್ರತಿಭಟನೆಗೆ ಸಜ್ಜುಗೊಂಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಗಂಗಾವತಿ ಹಾಗೂ ಕೊಪ್ಪಳ ಭಾಗದ ಸಾವಿರಾರು ರೈತರು ಭಾಗವಹಿಸಲಿದ್ದಾರೆ. 11 ತಿಂಗಳ ನೀರನ್ನು ಪಡಿತಾ ಬಂದಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಪರಿಸ್ಥಿತಿಗೆ ಅನುಗುಣವಾಗಿ ಆದೇಶವನ್ನು ಮಾಡಬೇಕಾಗಿತ್ತು. ಇವತ್ತು ಒಂದು ಪರಿಸ್ಥಿತಿಯನ್ನು ನೋಡಲಾರ್ದೇ ಒಂದು ಅವೈಜ್ಞಾನಿಕವಾಗಿ ಮುಖ್ಯಮಂತ್ರಿಗಳು ನೀರು ಯಾವುದೇ ಒಂದು ಹನಿನೂ ನೀರು ಬಿಡೋದಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ ಮತ್ತು ಹೊರ ರಾಜ್ಯಗಳ ಒತ್ತಡ ಇದೆ ನನ್ನ ಮೇಲೆ ಅಂಥೇಳಿ ಇವತ್ತು ನೀರನ್ನು ಬಿಡಬಾರ್ದಂತ ಆದೇಶವನ್ನು ಮಾಡಿದ್ದಾರೆ. ನಾವು ಬರಲಿರುವ 31ನೇ ತಾರೀಕು ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಮತ್ತು ಆ ಭಾಗದ ಏನು 11ನೇ ವಿಜಯನಗರ ಕಾಲುವೆ ಉಪಕಾಲುವೆಯ 11ನೇ ಉಪಕಾಲುವೆಯ ರೈತರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೊಪ್ಪಳದ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಬಿಜೆಪಿ ನಾಯಕರು, ಈ ಭಾಗದ ರೈತರಿಗೆ 4 ತಿಂಗಳಿಗೆ 1 ಟಿಎಂಸಿ ನೀರು ಕೃಷಿಗೆ ಬೇಕಾಗುತ್ತೆ. ಆದರೆ ಸಿಎಂ ಡಿಕೆಶಿ ಅವರು ರೈತರಿಗೆ ನೀರು ಕೊಡದೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಹಿಂದೆ ಮಳೆಯ ಕೊರತೆಯಿಂದಾಗಿ ಜಲಾಶಯದಲ್ಲಿ 27 ಟಿಎಂಸಿ ನೀರು ಇದ್ದಾಗ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ರೈತರ ಕಾಲುವೆಗೆ ನೀರು ಬಿಟ್ಟಿದ್ರು. ಆದರೆ ಸದ್ಯ 35 ಟಿಎಂಸಿ ನೀರು ಇದ್ರೂ ನೀರು ಬಿಡ್ತಾ ಇಲ್ಲ. ಹೀಗಾಗಿ ಹೋರಾಟಕ್ಕೆ ರೈತರು ಮುಂದಾಗಿದ್ದಾರೆ. ನಾಳೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಿಂದ ರ್ಯಾಲಿ ಮೂಲಕ ಕೊಪ್ಪಳ ತಾಲೂಕಿನ ಹಿಟ್ನಾಳವರೆಗೆ ಬಂದು ಬಳಿಕ ಹಿಟ್ನಾಳದಿಂದ ಮುನಿರಾಬಾದ್ ನೀರಾವರಿ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಪ್ರತಿಭಟನೆ ನಡೆಸೋದಾಗಿ ತಿಳಿಸಿದ್ದಾರೆ. ಏನಾಗಿದೆ ನಿಮ್ಮ ಪರಿಸ್ಥಿತಿ, ಏನ್ ನೀರು ಒಳಹರಿವು ಎಷ್ಟಿದೆ ಅಥವಾ ಮಳೆ ಆಗ್ತಾ ಇದೆ ಇಲ್ಲೋ, ಯಾವ ರೀತಿ ನಡೆದ್ರೆ ಸರಿ ಆಗ್ತಾರೆ ಕೇಳುವಂತ ಸೌಜನ್ಯತೆಯೂ ನೀರಾವರಿ ಸಚಿವರಿಗಿಲ್ಲ. ಆದ ಕಾರಣ ನಾವು ಕಾಂಗ್ರೆಸ್ ಇರಲಿ ಯಾರು ಮಾನ್ಯ ಮುಖ್ಯಮಂತ್ರಿ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಇಲ್ಲ ನಾವು ಉಗ್ರವಾದಂಥ ಒಂದು ಹೋರಾಟ ಮಾಡಲೇಬೇಕು. ಅದಕ್ಕೆಲ್ಲರೂ ಕೂಡ್ಕೊಂಡು ನಾಳೆ 31ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ಅಂಜನಾದ್ರಿ ಬೆಟ್ಟದಿಂದ ಅಂದ್ರೆ ಆಂಜನೇಯ ಸ್ವಾಮಿ ಪೂಜೆ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ನಾವು ಅಲ್ಲಿಂದ ಏನು ಯಾತ್ರಾ ಮುಖಾಂತರ ಅಂದ್ರೆ ಟ್ರ್ಯಾಕ್ಟರ್ ಇರ್ಬೋದು ಅಥವಾ ರೈತರು ಕೆಲವರು ಬೈಕ್ ಇರ್ಬೋದು ಅಥವಾ ಅವರು ಇದರಲ್ಲಿ ಹಿಟ್ನಾಳ ತನಕ ಬಂದು ಹಿಟ್ನಾಳದಿಂದ ಪಾದಯಾತ್ರೆ ಮಾಡಿ ಮನವಿ ಕೊಡಬೇಕು ಸಿಇ ಅವರ ಆಫೀಸ್ಗೆ ಅಂತ ಇದೆ. ಸದ್ಯ ತುಂಗಾಭದ್ರಾ ಜಲಾಶಯಕ್ಕೆ ದಿನದಿಂದ ದಿನಕ್ಕೆ ಅಲ್ಪ ಪ್ರಮಾಣದ ನೀರು ಶೇಖರಣೆಯಾಗ್ತಿದೆ. ರೈತರ ಕೃಷಿಗೆ 1 ಟಿಎಂಸಿ ನೀರು ಕೇಳ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಯಾವುದಕ್ಕೂ ಉತ್ತರ ಕೊಡದೇ ಇರೋದು ರೈತರನ್ನ ಕೆರಳಿಸಿದೆ. ಸದ್ಯ ಹೋರಾಟಕ್ಕೆ ಮುಂದಾಗಿರುವ ರೈತರಿಗೆ ಸರ್ಕಾರ ನೀರು ಕೊಡುತ್ತಾ ಕಾದು ನೋಡಬೇಕಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.